ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನೀವು ಕೂಡ ಒಂದು ಹೊಸ ಬೈಸಿಕಲ್ ಬೈಕನ್ನು ಖರೀದಿ ಮಾಡುವ ತಯಾರಿ ಮಾಡ್ತಾ ಇದ್ದರೆ, ಇಲ್ಲವೇ ಈಗಾಗಲೇ ನಿಮ್ಮ ಹತ್ರ ಬೈಸಿಕಲ್ ಇದ್ದರೆ ಈ ವಿಡಿಯೋ ನಿಮಗೆ ಮೋಸ್ಟ್ ಯೂಸ್ಫುಲ್ ಆಗಿದೆ. ಏಕೆಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಬೈಸಿಕಲ್ ಬೈಕಿಗೆ 10 ಬೆಸ್ಟ್ ಎಕ್ಸೆಸರೀಸ್ಗಳ ಬಗ್ಗೆ ಹೇಳಿಕೊಡುವನಿದ್ದೇನೆ. ನೀವು ಕೂಡ ಸೈಕ್ಲಿಂಗನ್ನು ಮಾಡ್ತಾ ಇದ್ದರೆ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿದೆ. ಅದಕ್ಕಾಗಿ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಇದನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಗೋ. ಎಕ್ಸೆಸರಿ ನಂಬರ್ 1, ನಿಮ್ಮ ಬೈಸಿಕಲ್ ಬೈಕಿಗೆ ಕಂಪಲ್ಸರಿಯಾಗಿ ಒಂದು ಚೆನ್ನಾಗಿರುವ ಬೆಲ್ ಇರಬೇಕು. ನಿಮಗಂತೂ ಗೊತ್ತೇ ಇದೆ ಅಲ್ಲ, ನಮ್ಮ ದೇಶದಲ್ಲಿ ರೋಡ್ ಮೇಲೆ ಒಂದು ಟೈಮಿಗೆ ಪ್ರಾಣಿಗಳು ಅಂದರೆ ದನಗಳು, ನಾಯಿಗಳು, ಬೆಕ್ಕುಗಳು ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಸೈಡಿಗೆ ಹೋಗ್ಬೋದು. ಆದರೆ ಜನ ಹಾಗಿಲ್ಲ, ಬೇಕಂತಲೇ ಹೋಗ್ತಾ ಇರ್ತಾರೆ, ಎದೆ ಸೆಟಿಸಿ ಹೋಗ್ತಾ ಇರ್ತಾರೆ, ಹಿಂದು ಮುಂದೆ ಏನು ನೋಡಲ್ಲ, ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಸೊ ಅವರನ್ನು ನೀವು ಅಲರ್ಟ್ ಮಾಡ್ಬೇಕಂತಂದರೆ ನಿಮ್ಮ ಬೈಸಿಕಲ್ ಬೈಕಿಗೆ ಒಂದು ಚೆನ್ನಾಗಿರುವ ಬೆಲ್ ಇರಲೇಬೇಕು. ನೀವು ಒಂದು ಚೆನ್ನಾಗಿರುವ ಬೈಸಿಕಲ್ ಬೈಕನ್ನು ತೊಗೊತಾ ಇದ್ದೀರಾ ಅಂತಂದರೆ ಒಂದು ಮಾಡರ್ನ್ ಟ್ರೆಂಡಿಗೆ ತಕ್ಕಂತೆ ಬೆಲ್ಲನ್ನು ಹಾಕಿಸಿ. ಹಳೆಯ ಕಾಲದ ಬೆಲ್ಗಳನ್ನು ಹಾಕಿಸೋಕ್ಕೆ ಹೋಗಬೇಡಿ, ಏಕೆಂದರೆ ಅವು ಜಂಗ್ ಹಿಡಿತವೆ. ಇದೇನಾಗಿದೆ, ರಸ್ಟಿಂಗ್ ಫ್ರೀ ಬೆಲ್ ಆಗಿದೆ, ಇದು ಜಂಗ್ ಹಿಡಿಯಲ್ಲ. ಒಂದು ವೇಳೆ ನಿಮ್ಮ ಬೈಸಿಕಲ್ ಖರಾಬ್ ಆಗ್ಬೋದು, ಆದರೆ ಈ ಬೆಲ್ ಇದೆಯಲ್ಲ ಇದು ಖರಾಬ್ ಆಗಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡುವೆ. ಸೊ ಈ ಥರನಾದ ಟ್ರೆಂಡಿ ಆಗಿರುವ, ಫ್ಯಾಷನೇಬಲ್ ಆಗಿರುವ, ಮಾಡರ್ನ್ ಒಂದು ಒಳ್ಳೆ ಕ್ವಾಲಿಟಿಯ ಬೆಲ್ಲನ್ನು ನಿಮ್ಮ ಸೈಕಲ್ಗೆ ಹಾಕಿ. ಇದು ಅಲಾಯ್ದಿಂದ ಮಾಡಲ್ಪಟ್ಟಿದೆ, ಹೀಗಾಗಿ ಇದು ಜಂಗ್ ಹಿಡಿಯಲ್ಲ. ಇದರ ಎಕ್ಸಾಕ್ಟ್ ಡೀಟೇಲ್ಸು ಮತ್ತು ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಎಕ್ಸೆಸರಿ ನಂಬರ್ 2, ಬೈಸಿಕಲ್ ಫ್ರಂಟ್ ಲೈಟ್. ನೀವು ನಿಮ್ಮ ಬೈಸಿಕಲ್ ಬೈಕಿಗೆ ಒಂದು ಫ್ರಂಟ್ ಲೈಟನ್ನು ತಗೋಬೇಕು. ನಾನು ಕೂಡ ನನ್ನ ಬೈಸಿಕಲ್ಗೆ ಒಂದು ಫ್ರಂಟ್ ಲೈಟನ್ನು ಹಾಕಿಸಿರುವೆ. ಇದರ ಜೊತೆಗೆ ಎಡಿಷ್ನಲ್ ಆಗಿ ಒಂದು ಇಲೆಕ್ಟ್ರಿಕ್ ಹಾರ್ನ್ ಕೂಡ ಬರುತ್ತೆ. ಇದನ್ನು ನಾನು ಯಾಕೆ ಹಾಕಿಸಿದ್ದೀನಿಪ್ಪ ಅಂತಂದರೆ, ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೈಕ್ಲಿಂಗ್ ಮಾಡೋಕ್ಕೆ ಬರ್ತಿರ್ತೀನಲ್ಲ, ಸಿಟಿಯಲ್ಲಂತೂ ರೋಡ್ ಲೈಟ್ಸ್ಗಳಿರ್ತವೆ. ಆದರೆ ಸಿಟಿ ಬಿಟ್ಟು ಸ್ವಲ್ಪ ಮುಂದೆ ಬಂದುಬಿಟ್ರೆ ಏನೂ ಇರಲ್ಲ, ಇನ್ನೂ ಕತ್ಲಿರುತ್ತೆ, ಕೆಲವೊಂದಷ್ಟು ಸರ್ತಿ ಫಾಗ್ ಬಿದ್ದಿರುತ್ತೆ. ಸೊ ಕಾಣಿಸ್ಬೇಕಲ್ಲ. ಇನ್ನು ನಾನು ಈವ್ನಿಂಗ್ಗೆ ಗ್ರೌಂಡಿಗೆ ಆಟ ಆಡೋಕ್ಕೆ ಬಂದಾಗ, ಮನೆಗೆ ಹೋಗುವಾಗಲೂ ಕೂಡ ಕೆಲವೊಂದಿಷ್ಟು ಸರ್ತಿ ಬೀದಿ ದೀಪಗಳು ಕೂಡ ಆಫ್ ಆಗಿಬಿಡ್ತವೆ. ಸೊ ಲೈಟ್ ಇದ್ದಷ್ಟು ಬೆಟ್ರು, ಬೆಳಕು ಬೇಕು. ಬೆಳಕಿದ್ರೆ ನೀವು ಸೇಫ್ಟಿಯಿಂದ ಹೋಗ್ಬೋದು, ನಿಮಗೆ ಕಾಣಿಸುತ್ತೆ. ಅದಕ್ಕಾಗಿಯೇ ನಾನು ಒಂದು ಒಳ್ಳೆಯ ಬೈಸಿಕಲ್ ಫ್ರಂಟ್ ಲೈಟನ್ನು ಹಾಕಿರುವೆ. ಎಡಿಷ್ನಲ್ ಆಗಿ ಅದರ ಜೊತೆ ಇಲೆಕ್ಟ್ರಿಕ್ ಹಾರ್ನ್ ಕೂಡ ಇದೆ. ಈ ಒಂದು ಫ್ರಂಟ್ ಲೈಟ್ ಇದೆಯಲ್ಲ, ಇದು ರಿಚಾರ್ಜಬಲ್ ಆಗಿದೆ. ಇದರ ಜೊತೆಗೆ ಒಂದು ಮೈಕ್ರೋ USB ಪವರ್ ಕೇಬಲ್ ಬರುತ್ತೆ. ಇದರಿಂದ ನೀವು ಈಸಿಯಾಗಿ ಇದನ್ನು ರಿಚಾರ್ಜ್ ಮಾಡಬಹುದು. ಒಂದು ಸರ್ತಿ ಇದರ ಬ್ಯಾಟ್ರಿ ಫುಲ್ ಆಗಬೇಕಂತಂದರೆ ನೀವು 2 ಗಂಟೆ ಇದಕ್ಕೆ ಚಾರ್ಜಿಂಗ್ ಹಾಕಬೇಕಾಗತ್ತೆ. ಒಂದು ಸರ್ತಿ ಫುಲ್ ಆಯ್ತಪ್ಪ ಅಂತಂದರೆ 4 ರಿಂದ 5 ಗಂಟೆಯ ತನಕ ಇದು ಬರುತ್ತೆ. ಮತ್ತು ಇದು ವಾಟರ್ ಪ್ರೂಫ್ ಆಗಿದೆ. ನೀವು ನೋಡ್ಬೋದು, ಈಗ ಸಣ್ಣ ಸಣ್ಣ ಮಳೆ ಹನಿಗಳು ಬೀಳ್ತಾ ಇವೆ, ಆದರೂ ಕೂಡ ನಾನಿಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇದು ವಾಟರ್ ಪ್ರೂಫ್ ಆಗಿದೆ. ಮತ್ತು ಇದರ ಇನ್ನೊಂದು ಸ್ಪೆಷಾಲಿಟಿ ಹೇಳಬೇಕಂತಂದರೆ, ಈ ಲೈಟ್ನಲ್ಲಿ ಮಲ್ಟಿಪಲ್ ಮೋಡ್ಗಳು ಬರ್ತವೆ. ಈಗ ನಾನು ಆನ್ ಮಾಡ್ತೀನಿ ನೋಡಿ, ಇದು ಹೈ ಇಂಟೆನ್ಸಿಟಿ ಇರುವ ಮೋಡ್ ಆಯಿತು. ಸೊ ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿ ಅದು ಲೋ ಇಂಟೆನ್ಸಿಟಿಗೆ ಹೋಗುತ್ತೆ. ನೀವು ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿದರೆ ಈ ರೀತಿ ಇದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ 3 ಥರನಾದ ಮೋಡ್ಗಳು ಈ ಲೈಟಲ್ಲಿವೆ. ಮತ್ತು ಇದು ಹೆಂಗೆ ಬೇಕೋ ಹಾಗೆ ಆಗುತ್ತೆ. ಅಪ್ ಮಾಡೋದಿದ್ರೆ ಅಪ್ಪು, ಡೌನ್ ಮಾಡೋದಿದ್ರೆ ಡೌನು, ಎಲ್ಲ ಆ್ಯಂಗಲ್ನಲ್ಲಿ ಕೂಡ ನೀವು ಮಾಡ್ಬೋದು. ಇದಕ್ಕೆ ಇಲ್ಲಿ ಬೆಲ್ಟ್ ಬರುತ್ತೆ, ಸೇಫಾಗಿ ಇದನ್ನು ಅಟ್ಯಾಚ್ ಮಾಡ್ಬೋದು. ನೀವು ಯಾವಾಗ ಸೈಕ್ಲಿಂಗ್ಗೆ ಹೋಗ್ತಾ ಇರ್ತೀರಲ್ಲ, ಆವಾಗ ಇದನ್ನು ಅಟ್ಯಾಚ್ ಮಾಡೋದು ಮತ್ತು ಮನೆಗೆ ಹೋದಾಗ ತೆಗೆದಿಟ್ಬಿಡೋದು. ಯಾವಾಗ ಬೇಕೋ ಅವಾಗ ಚಾರ್ಜ್ ಹಾಕ್ಬೋದು. ಇದರ ಜೊತೆಗೇ ಒಂದು ಬೈ ಡಿಫಾಲ್ಟ್ ಇಲೆಕ್ಟ್ರಿಕ್ ಬೆಲ್ ಬರುತ್ತೆ. ಈ ರೀತಿ ಇರುತ್ತೆ ನೋಡಿ. ಅದನ್ನು ಈ ಬೆಲ್ ಇದೆಯಲ್ಲ, ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಬಹಳಷ್ಟು ತರಹದ ಡಿಫ್ರೆಂಟ್ ಆಗಿರುವ, ಫನ್ನಿ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವ ಹಾರ್ನ್ ಸೌಂಡ್ಗಳಿವೆ. ನಾನು ನಿಮಗೆ ಇದನ್ನು ಒಂದೊಂದಾಗಿ ತೋರಿಸುವೆ. ಮೊದಲೇದಾಗಿದೆ ನೋಡಿ, ಇದು ಒಂಥರ ಬೀಪ್ ಸೌಂಡ್ ಥರ ಇದೆ. ಲಾಂಗ್ ಪ್ರೆಸ್ ಮಾಡಿದರೆ ಇದರ ಮೋಡ್ ಚೇಂಜ್ ಆಗುತ್ತೆ. ಹಾಂ, ಈಗ ನೋಡಿ ಚೇಂಜ್ ಆಯಿತು. ಮತ್ತೆ ಲಾಂಗ್ ಪ್ರೆಸ್ ಮಾಡುವೆ, ಮತ್ತೆ ಇದರ ಮೋಡ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಲಾಂಗ್ ಪ್ರೆಸ್ ಮಾಡುವೆ, ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡುವೆ. ಒಂಥರ ಆಂಬ್ಯುಲೆನ್ಸ್ ಸೌಂಡ್ ಥರ ಬರ್ತಾ ಇದೆ. ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಬೈ ಡಿಫಾಲ್ಟಿಗೆ ಬಂತು.
ಸೊ ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಎಕ್ಸೆಸರೀಸ್ ಆಗಿದೆ. ಇದನ್ನು ಕೂಡ ಹಾಕಿಸೋದ್ರಲ್ಲಿ ತಪ್ಪೇನಿಲ್ಲ. ಈ ಒಂದು ಇಲೆಕ್ಟ್ರಿಕ್ ಬೆಲ್ಲನ್ನು ಬಳಸುವಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಇದರಲ್ಲಿ ವಿಚಿತ್ರವಾಗಿರುವ ಸೌಂಡುಗಳು ಬರ್ತಾ ಇರ್ತವೆ. ನೀವು ಹುಡುಗಿಯರು ಹೋಗುವಾಗ, ಆಂಟಿಯರು ಹೋಗುವಾಗ ನೀವು ಇದನ್ನು ಬೇಕಂತ ಬಾರಿಸಿದ್ರೆ ಚಪ್ಪಲಿ ಸೇವೆ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸೇಫ್ ಆಗಿ ಇದನ್ನು ಯೂಸ್ ಮಾಡಿ. ಈ ಬೈಸಿಕಲ್ ಫ್ರಂಟ್ ಲೈಟ್ ಇದೆಯಲ್ಲ, ಈ ಥರನಾದ ಬಾಕ್ಸಲ್ಲಿ ಬರುತ್ತೆ. ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂತಂದರೆ ಇದು ಬರೀ ನನಗೆ 350 ರೂಪಾಯಿಯಲ್ಲಿ ಸಿಕ್ಕಿದೆ. ಎಕ್ಸೆಸರಿ ನಂಬರ್ 3, ಬ್ಯಾಕ್ ಲೈಟ್. ನೀವು ನಿಮ್ಮ ಬೈಸಿಕಲ್ ಬೈಕಿಗೆ ಒಂದು ಚೆನ್ನಾಗಿರುವ ಬ್ಯಾಕ್ ಲೈಟನ್ನು ಕೂಡ ಹಾಕಲೇಬೇಕು. ಸಪೋಸ್ ನೀವು ಕತ್ತಲೆಯಲ್ಲಿ ಡ್ರೈವ್ ಮಾಡುವಾಗ ವಿಸಿಬಿಲಿಟಿ ಕ್ಲಿಯರ್ ಇರದೇ ಇರುವಾಗ ನಿಮ್ಮ ಹಿಂದೆ ಬರ್ತಾ ಇರುವ ವಾಹನಗಳಿಗೆ ಹೇಗೆ ಗೊತ್ತಾಗುತ್ತೆ ಮುಂದೆ ಒಬ್ಬ ವ್ಯಕ್ತಿ ಸೈಕಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂಥೇಳಿ? ಸೊ ಅದಕ್ಕಾಗಿಯೇ ನಾನು ಈ ಬ್ಯಾಕ್ ಲೈಟನ್ನು ಪರ್ಚೇಸ್ ಮಾಡಿರುವೆ. ಇದು ಕೂಡ ರಿಚಾರ್ಜೇಬಲ್ ಬ್ಯಾಕ್ ಲೈಟ್ ಆಗಿದೆ. ಈ ಥರನಾದ ಬಾಕ್ಸಲ್ಲಿ ಇದು ಬರುತ್ತೆ. ಸೊ ಇದರ ಜೊತೆಗೂ ಕೂಡ ಒಂದು ಮೈಕ್ರೋ USB ಕೇಬಲ್ ಬರುತ್ತೆ. ಇದರಿಂದ ನೀವು ಈಸಿಯಾಗಿ ಇದನ್ನು ಚಾರ್ಜ್ ಮಾಡಬಹುದು. ಒಂದು ಸರ್ತಿ ಚಾರ್ಜ್ ಆಗೋಕ್ಕೆ ಇದು 2 ಗಂಟೆ ತೆಗೆದುಕೊಳ್ಳುತ್ತೆ. ಒಂದು ಸರ್ತಿ ಫುಲ್ ಆಯ್ತಪ್ಪ ಅಂತಂದರೆ 8 ಗಂಟೆ ತನಕ ಇದರ ಬ್ಯಾಟ್ರಿ ಲೈಫ್ ಇರುತ್ತೆ. ನಾನು ಟೆಸ್ಟ್ ಮಾಡಿರುವೆ. ಸೊ ಇದರಲ್ಲಿಯೂ ಕೂಡ ಮಲ್ಟಿಪಲ್ ಮೋಡ್ಗಳಿರ್ತವೆ. ಲಾಂಗ್ ಪ್ರೆಸ್ ಮಾಡಿದರೆ ಇದು ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಈಗ ಇದು ಸ್ಟಾರ್ಟ್ ಆಗಿದೆ. ಸೊ ಇದನ್ನು ನೀವು ಒಂದು ಸರ್ತಿ ಪ್ರೆಸ್ ಮಾಡಿದರೆ ಮತ್ತೆ ಇದರ ಮೋಡ್ಗಳು ಚೇಂಜ್ ಆಗ್ತವೆ. ಕಾನ್ಸ್ಟಂಟ್ ಆಗಬೇಕಂತಂದರೆ ಕಾನ್ಸ್ಟಂಟ್ ಇಟ್ಕೋಬೋದು. ಬ್ಲಿಂಕ್ ಮಾಡೋದಿದೆ ಅಂತಂದರೆ ಬ್ಲಿಂಕ್ ಕೂಡ ಮಾಡಬಹುದು. ಈ ಬೈಸಿಕಲ್ ಬ್ಯಾಕ್ ಲೈಟಿನ ಪ್ರೈಸ್ ಎಷ್ಟಪ್ಪ ಅಂತಂದರೆ 120 ರುಪೀಸ್. ಸೊ ಇದು ಕೂಡ ವ್ಯಾಲ್ಯೂ ಫಾರ್ ಮನಿ ಎಕ್ಸೆಸರಿ ಆಗಿದೆ. ಎಕ್ಸೆಸರಿ ನಂಬರ್ 4, ಮೊಬೈಲ್ ಹೋಲ್ಡರ್. ನೀವು ನಿಮ್ಮ ಬೈಸಿಕಲ್ ಬೈಕಿಗೆ ಒಂದು ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಇರುವ ಒಂದು ಮೊಬೈಲ್ ಹೋಲ್ಡರನ್ನು ಹಾಕಿಸೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಾನು LGP ಕಂಪನಿಯ ಮೊಬೈಲ್ ಹೋಲ್ಡರನ್ನು ಹಾಕಿಸಿರುವೆ. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಡ್ಯೂರೇಬಿಲಿಟಿ ಕೂಡ ಚೆನ್ನಾಗಿದೆ. ಮಾರ್ಕೆಟ್ನಲ್ಲಿ ಇದಕ್ಕೊಂದು ಒಳ್ಳೆಯ ಹೆಸರು ಕೂಡ ಇದೆ. ಈ ಥರನಾದ ಬಾಕ್ಸಲ್ಲಿ ಇದು ಬರುತ್ತೆ. ನೀವು ಬಾಕ್ಸ್ ನೋಡ್ಬೋದು ಇಲ್ಲಿ. ನಾನು ಯಾಕೆ ಈ ಮೊಬೈಲ್ ಹೋಲ್ಡರನ್ನು ಹಾಕಿಸಿರುವೆಪ್ಪ ಅಂತಂದರೆ ನಾನು ಯಾವ ಜಾಗಗಳಿಗೆ ಹೋಗ್ತಾ ಇದ್ದೀನಲ್ಲ ಇದನ್ನು ತೊಗೊಂಡ್ಬಿಟ್ಟು ಅಲ್ಲಿ ಕಾರ್ ಕೂಡ ಹೋಗಲ್ಲ, ಬೈಕ್ ಕೂಡ ಹೋಗಲ್ಲ, ಮೊಬೈಲ್ ನೆಟ್ವರ್ಕ್ ಕೂಡ ಬರಲ್ಲ. ಸೊ ನಾನು ಎಲ್ಲ ಗೂಗಲ್ ಮ್ಯಾಪಿನ ಲೊಕೇಶನ್ ಡೀಟೇಲ್ಸನ್ನು ಆಲ್ರೆಡಿ ಆಫ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ಸೊ ಆವಾಗ ಅಲ್ಲಿ ನನಗೆ ಪದೇ ನೋಡ್ಬೇಕಂತಂದರೆ ಜೇಬಿನಿಂದ ತೆಗೆದು ನೋಡಬೇಕಾಗತ್ತೆ. ಸೊ ನಾನು ಇದರ ಮೇಲೆ ಬೈಕಿಗೆ, ಕಾರಿಗೆ ಹೆಂಗೆ GPS ಇರತ್ತಲ್ಲ ಅದೇ ರೀತಿ ಮಾಡೋಕ್ಕೇ ಇದನ್ನು ಹಾಕಿರುವೆ. ಸರಿನಾ? ಇದರಲ್ಲಿ ಆರಾಮಾಗಿ ನನ್ನ ಮೊಬೈಲನ್ನು ಹಾಕುವೆ. ಸೊ ನನಗೆ ಮ್ಯಾಪನ್ನು ನೋಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇದು ಇಷ್ಟು ಒಳ್ಳೆ ಕ್ವಾಲಿಟಿದಿದೆಯಲ್ಲ, ಇದು ಬೀಳಲ್ಲ. ಮಾರ್ಕೆಟ್ನಲ್ಲಿ ಸಸ್ತಾ ಪ್ರೈಸಿಗೂ ಕೂಡ ಬರ್ತವೆ. ಈ ಒಂದು ಮೊಬೈಲ್ ಹೋಲ್ಡರ್ ಇದೆಯಲ್ಲ, ಇದಕ್ಕೆಲ್ಲೂ 500 ರೂಪಾಯಿಯನ್ನು ಕೊಟ್ಟಿರುವೆ. ನಿಮಗೆ ಮಾರ್ಕೆಟ್ನಲ್ಲಿ 50 ರೂಪಾಯಿಗೂ ಕೂಡ ಬರ್ತವೆ, 100 ರೂಪಾಯಿಗೂ ಕೂಡ ಬರ್ತವೆ. ಆದರೆ ಅವು ಪ್ಲಾಸ್ಟಿಕ್ ಇರ್ತವೆ. ಆದರೆ ಇದಿದೆಯಲ್ಲ ಮೊಬೈಲ್ ಹೋಲ್ಡರು, ಇದು ಮೆಟಲ್ ಇದೆ. ಅಂದರೆ ಸ್ಟ್ರಾಂಗಾಗಿ ರಿಜಿಡಾಗಿ ಹಿಡ್ಕೊಳ್ಳುತ್ತೆ ಮತ್ತು ನಿಮ್ಮ ಮೊಬೈಲನ್ನು ಇದು ಬೀಳಿಸಲ್ಲ. ಮತ್ತು ಇದನ್ನು ಯಾರೂ ಕೂಡ ಈ ರೀತಿ ಕಸಿದುಕೊಂಡು ಹೋಗೋಕ್ಕೆ ಬರಲ್ಲ. ಸೊ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇದು ಗ್ರಿಪ್ ಹಿಡಿಯುತ್ತೆ. ಸೊ ಹೀಗಾಗಿಯೇ ನಾನು ಇದಕ್ಕೆ 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರುವೆ. ಇದರ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಬೈಸಿಕಲ್ ಬೈಕಿಗೂ ಕೂಡ ಬರುತ್ತೆ ಮತ್ತು ನಿಮ್ಮ ದೊಡ್ಡ ಬೈಕ್ಗಳಿರ್ತಾವಲ್ಲ ಅದಕ್ಕೂ ಕೂಡ ನೀವು ಹಾಕ್ಬೋದು. 2 in 1 ಇದೆ. ಯಾವಾಗ ಬೇಕೋ ಆವಾಗ ಬೈಸಿಕಲ್ಗೆ ಹಾಕಿ, ಯಾವಾಗ ದೊಡ್ಡ ಬೈಕಿಗೆ ಬೇಕಾಗುತ್ತೋ ಅದಕ್ಕೆ ಹಾಕಿ. ಸರಿನಾ? ಒಂದು ಚೆನ್ನಾಗಿರೋ ಮೊಬೈಲ್ ಹೋಲ್ಡ್ರ್ ಕೂಡ ನಿಮ್ಮ ಬೈಸಿಕಲ್ ಬೈಕಿಗೆ ಇರಲೇಬೇಕು. ಮತ್ತು ನೀವು ಸಾಂಗ್ಗಳನ್ನು ಪ್ಲೇ ಮಾಡ್ತಾ ಕೂಡ ಹೋಗ್ಬೋದು. ಇದರಲ್ಲಿ ಮೊಬೈಲಲ್ಲಿ ಸಾಂಗನ್ನು ಹಚ್ಚಿಬಿಟ್ಟು ಕೂಡ ಹೋಗ್ಬೋದು. हिल स्टेशनಗಳಲ್ಲಿ ಹೋಗುವಾಗ ಯಾರು ಕೇಳ್ತಾರೆ ನಿಮಗೆ? हाय, यदि आप प्रोफेशनल वीडियो एडिटिंग को सीखना चाहते हैं तो, मोबाइल वीडियो एडिटिंग को सीखना चाहते हैं तो, आईफोन वीडियो एडिटिंग को सीखना चाहते हैं तो, लॉगिंग को सीखना चाहते हैं तो, स्मार्टफोन फिल्म मेकिंग को सीखना चाहते हैं तो, यूट्यूब चैनल क्रिएशन और मोनेटाइजेशन के बारे में सीखना चाहते हैं तो, फोटोग्राफी को सीखना चाहते हैं तो आप www.roaringfilmschool.com को विजिट कीजिए और सीखिए. एक्सेसरी नंबर 5, ರಿಫ್ಲೆಕ್ಟರ್ಸ್. ನೀವು ನಿಮ್ಮ ಬೈಸಿಕಲ್ ಬೈಕಿಗೆ ಕಂಪಲ್ಸರಿಯಾಗಿ ರಿಫ್ಲೆಕ್ಟರ್ಗಳನ್ನು ಹಾಕಿಸಲೇಬೇಕು. ಯಾಕಪ್ಪ ಅಂತಂದರೆ ನೀವು ಬೆಳಗ್ಗೆ ಅಥವಾ ಈವ್ನಿಂಗು ಸೈಕ್ಲಿಂಗ್ ಹೋದಾಗ ಸ್ವಲ್ಪ ಕತ್ತಲಿರುತ್ತೆ ಮತ್ತು ವಿಸಿಬಿಲಿಟಿ ಕ್ಲಿಯರ್ ಆಗಿರಲ್ಲ. ನಿಮ್ಮ ಮುಂದೆ ಬರ್ತಾ ಇರುವ ವೆಹಿಕಲ್ಸ್ಗಳಿಗೆ ಮತ್ತು ಹಿಂದೆ ವೆಹಿಕಲ್ಸ್ಗಳಿಗೆ ನಿಮ್ಮ ಸೈಕಲ್ಲು ಮತ್ತು ನೀವು ಕಾಣಿಸ್ಬೇಕು. ಅದಕ್ಕಾಗಿ ನೀವು ಒಳ್ಳೆಯ ರಿಫ್ಲೆಕ್ಟರ್ಗಳನ್ನು ಹಾಕಬೇಕು. ನಾನು ನನ್ನ ಫ್ರಂಟ್ಗೆ ಒಂದು ರಿಫ್ಲೆಕ್ಟರನ್ನು ಹಾಕಿರುವೆ. ಈ ಹ್ಯಾಂಡಲ್ ಬಾರ್ಗೆ ಇದು ಬರುತ್ತೆ. ಸೊ ಇದೇ ಥರ ನಾನು ಬ್ಯಾಕಲ್ಲಿ ಕೂಡ ಮತ್ತೊಂದು ರಿಫ್ಲೆಕ್ಟರನ್ನು ಹಾಕಿಸಿರುವೆ. ಇಲ್ಲಿ ನೋಡಿ, ಈ ಸೀಟ್ನ ಕೆಳಗಡೆ ಇದೆ, ರೈಟ್. ಅಟ್ಲೀಸ್ಟ್ 2 ರಿಫ್ಲೆಕ್ಟರ್ಗಳನ್ನಾದರೂ ನೀವು ನಿಮ್ಮ ಬೈಸಿಕಲ್ ಬೈಕಿಗೆ ಹಾಕಬೇಕು. ಮತ್ತು ಈ ಬೈಸಿಕಲ್ನ ಜೊತೆಗೆ ಬೈ ಡಿಫಾಲ್ಟ್ ಆಗಿ ಈ ಗಾಲಿಗಳಿಗೂ ಕೂಡ ರಿಫ್ಲೆಕ್ಟರ್ಗಳಿರ್ತವೆ. ಮುಂದಿನ ಗಾಲಿಗೂ ಕೂಡ ರಿಫ್ಲೆಕ್ಟರ್ಗಳಿವೆ 2,
ಹಿಂದಿನ ಗಾಲಿಗಳಿಗೂ ಕೂಡ ಇವೆ, ಮತ್ತು ಈ ಪೆಡಲ್ಗಳಿಗೂ ಕೂಡ ರಿಫ್ಲೆಕ್ಟ್ರ್ ಇವೆ. ಆದರೂ ಕೂಡ ನೀವು ಅಟ್ಲೀಸ್ಟ್ 2 ಆದರೂ ರಿಫ್ಲೆಕ್ಟರ್ಗಳನ್ನು ಒಂದು ಹ್ಯಾಂಡಲ್ ಬಾರಿಗೆ ಹಾಕಬೇಕು ಮತ್ತು ನಿಮ್ಮ ಬ್ಯಾಕ್ ಸೀಟಿಗೆ ಹಾಕಬೇಕು. ಎಕ್ಸೆಸರಿ ನಂಬರ್ ವಾಟರ್ ಬಾಟಲ್ ಕೇಜ್ ಪ್ಲಸ್ ಬಾಟಲ್. ನಿಮ್ಮ ಬೈಸಿಕಲ್ ಬೈಕಿಗೆ ಒಂದು ಚೆನ್ನಾಗಿರುವ ವಾಟರ್ ಬಾಟಲ್ ಕೇಜ್ ಇರಬೇಕು. ನೀವು ಸೈಕ್ಲಿಂಗ್ ಮಾಡ್ತಾ ಇರ್ತೀರಲ್ಲ, ಆವಾಗ ನಿಮ್ಮ ಬಾಡಿಯಲ್ಲಿ ಕ್ಯಾಲರಿಗಳು ಬರ್ನ್ ಆಗ್ತಾ ಇರ್ತವೆ, ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ ಮತ್ತು ನೀವು ಬೆವರ್ತಾ ಇರ್ತೀರ. ಸೊ ನಿಮ್ಮ ದೇಹದಿಂದ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕಾಗಿ ನೀವು ಸೈಕ್ಲಿಂಗ್ ಮಾಡುವಾಗ ರೆಗ್ಯುಲರ್ ಆಗಿ ಬ್ರೇಕ್ಸ್ಗಳನ್ನು ತೆಗೆದುಕೊಳ್ಳಬೇಕು. ಸ್ವಲ್ಪ ನೀವು ನಾರ್ಮಲ್ ಆದಾಗ ನೀರು ಕುಡಿಬೇಕು. ಅದಕ್ಕಾಗಿಯೇ ನೀವು ನಿಮ್ಮೊಂದಿಗೆ ಕಂಪಲ್ಸರಿಯಾಗಿ ನೀರನ್ನು ಕ್ಯಾರಿ ಮಾಡಬೇಕು. ಬಾಟಲ್ ಕೂಡ ನಿಮ್ಮ ಹತ್ರ ಇರಬೇಕು. ಇಲ್ಲಿ ನೋಡಿ, ನಾನು ವಾಟರ್ ಬಾಟಲ್ ಕೇಜ್ ಕೂಡ ಬಂದಿದೆ ಮತ್ತು ಹರ್ಕ್ಯುಲಸ್ನ ಕಡೆಯಿಂದ ಒಂದು ಚೆನ್ನಾಗಿರುವ ಬಾಟಲ್ ಕೂಡ ಇದೆ. ನೀವು ನೀರಾದರೂ ತೆಗೆದುಕೊಂಡು ಹೋಗಿ ನಿಮ್ಮ ಜೊತೆಗೆ, ಇಲ್ಲವೇ ಎನರ್ಜಿ ಡ್ರಿಂಕ್ಸ್ಗಳನ್ನು ತೆಗೆದುಕೊಂಡು ಹೋಗಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೆಗೆದುಕೊಳ್ಳಿ. ಬಟ್ ನೀವು ಸೈಕ್ಲಿಂಗ್ ಮಾಡುವಾಗ ಎನಿ ಟೈಮ್ ಹೈಡ್ರೇಟೆಡ್ ಆಗಿರಬೇಕು. ಇದರ ಜಾಗೃತೆಯನ್ನು ವಹಿಸಬೇಕು. ಸಪೋಸ್ ನೀವು ಹೈಡ್ರೇಟೆಡ್ ಆಗಿರೋದಿದ್ದರೆ ನೀವು ಎಲ್ಲಾದರೂ ತಲೆ ಸುತ್ತಬಿಟ್ಟು ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿ ಈ ಎಕ್ಸೆಸರೀಸನ್ನು ಮಾಡಿಸಿ, ವಾಟರ್ ಬಾಟಲ್ ಕೇಜು ಪ್ಲಸ್ ಬಾಟಲ್ಲು. ಎಕ್ಸೆಸರಿ ನಂಬರ್ 7 ಸೈಕಲ್ ಲಾಕ್. ನಿಮ್ಮ ಬೈಸಿಕಲ್ ಬೈಕಿಗೆ ಒಂದು ಚೆನ್ನಾಗಿರುವ ಲಾಕನ್ನು ಕೂಡ ನೀವು ಹಾಕಿಸಬೇಕು. ಈ ಲಾಕ್ಗಳಲ್ಲಿ 2 ಥರನಾದ ಲಾಕ್ಗಳು ಬರ್ತವೆ. ಒಂದಿರುತ್ತೆ ಪ್ಲಾಸ್ಟಿಕ್ನ ಲಾಕ್ ಇರುತ್ತೆ. ಇದು ಪ್ಲಾಸ್ಟಿಕ್ ಇದಿದೆ, ಅಂದರೆ ಒಳಗಡೆ ಸ್ಟೀಲ್ ರಾಡ್ ಇರುತ್ತೆ. ಬಟ್ ಇದರ ಲಾಕ್ನ ಮೇನ್ ಹೆಡ್ ಇರುತ್ತಲ್ಲ, ಇದು ಪ್ಲಾಸ್ಟಿಕ್ಕದ್ದು ಇರುತ್ತೆ. ಮತ್ತು ಇದರಲ್ಲಿ ಇನ್ನೊಂದಿರುತ್ತೆ ಮೆಟಲ್ ಮೇಡ್ ಇರುತ್ತೆ, ಕಬ್ಬಿಣದ ಕೂಡ ಇರುತ್ತೆ, ಅಲ್ಯೂಮಿನಿಯಮ್ದು ಇರುತ್ತೆ, ಸ್ಟೀಲ್ದಿರುತ್ತೆ. ಸೊ ಇದು ನಾರ್ಮಲ್ ಆಗಿರುವ ಲಾಕು ನಿಮಗೆ 100 ರೂಪೀಸಿಗೆ ಬರುತ್ತೆ. ನೀವು ಸ್ಟೀಲು ಅಥವಾ ಅಲ್ಯೂಮಿನಿಯಂ ಮೆಟಲ್ದು ಹಾಕ್ಸಿದ್ರೆ ಅದು 300 ತನಕ ನಿಮಗೆ ಸಿಗತ್ತೆ. ಸೊ ನಿಮಗೆ ಯಾವ್ದು ಇಷ್ಟನೋ ಅದು ಹಾಕಿ. ಬಟ್ ನನ್ನ ಒಪಿನಿಯನ್ ಏನಂತಂದರೆ, ಈಗ ಕಳ್ಳರು ಕೂಡ ಅಪ್ಡೇಟೆಡ್ ಆಗಿದ್ದಾರೆ, ಎಜುಕೇಟೆಡ್ ಆಗಿದ್ದಾರೆ. ಸೊ ಹೀಗಿರುವಾಗ ಅವ್ರು ಯಾಕೆ ಇದನ್ನು ಕ್ರ್ಯಾಕ್ ಮಾಡೋಕ್ಕೆ ಹೋಗ್ತಾರೆ? ಸೈಕಲ್ ಸಮೇತನೇ ಎತ್ಕೊಂಡು ಹೋಗ್ಬಿಡ್ತಾರಲ್ಲ ಸೈಕಲ್ ಕದಿಯೋದಿದೆ ಅಂತಂದರೆ. ಅದಕ್ಕಾಗಿ ನೀವು ನಿಮ್ಮ ಸಮಾಧಾನಕ್ಕಾಗಿ ಒಂದು ಚೆನ್ನಾಗಿರೋ ಲಾಕನ್ನು ಹಾಕಿಸಿ ಮತ್ತು ಸೇಫ್ ಆಗಿರುವ ಜಾಗದಲ್ಲಿಯೇ ಪಾರ್ಕ್ ಮಾಡಿ. ನಿಮ್ಮ ಬೈಸಿಕಲ್ ಬೈಕಿಗೆ ಲಾಕ್ ಅಂತೂ ಇರಲೇಬೇಕು. ಮತ್ತು ಇದರ ಜೊತೆಗೆ 2 ಕೀಗಳು ಬರ್ತವೆ. ಒಂದು ನಿಮ್ಮ ಜೊತೆಗೆ ತೊಗೊಂಡು ಓಡಾಡಿ, ಒಂದು ಮನೆಯಲ್ಲಿಡಿ. ಒಂದು ಕಳೆದ್ರೆ ಇನ್ನೊಂದಿರುತ್ತೆ. ಎಕ್ಸೆಸರಿ ನಂಬರ್ 8 ಬೈಸಿಕಲ್ ಏರ್ ಪಂಪ್. ನೀವು ಬೈಸಿಕಲ್ ಬೈಕನ್ನು ಖರೀದಿ ಮಾಡ್ತಾ ಇರ್ತೀರಲ್ಲ, ಆವಾಗ ಎಮರ್ಜೆನ್ಸಿಗೆ ಅಂಥೇಳಿ ಒಂದು ಚೆನ್ನಾಗಿರುವ ಏರ್ ಪಂಪನ್ನು ಕೂಡ ಪರ್ಚೇಸ್ ಮಾಡಿಬಿಡಿ. ಒಂದ್ರ ಜೊತೆಗೆ ಒಂದು ಆಗಿಬಿಡತ್ತೆ. ಸೊ ಈ ಏರ್ ಪಂಪ್ಗಳಲ್ಲಿ ಕೂಡ 2 ಟೈಪ್ಸ್ ಇರ್ತವೆ. ಮೊದಲನೇದಾಗಿ ಪ್ಲಾಸ್ಟಿಕ್ ಸ್ಟ್ಯಾಂಡದೊಂದಿರುತ್ತೆ, ಎರಡನೇದಾಗಿ ಮೆಟಲ್ ಸ್ಟ್ಯಾಂಡದ್ದಿರುತ್ತೆ. ಇದೇನಿದೆಯಲ್ಲ ಮೆಟಲ್ ಸ್ಟ್ಯಾಂಡಿನ ಒಂದು ಏರ್ ಪಂಪ್ ಆಗಿದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಏರ್ ಸ್ಪಾರ್ಕ್ ಕಂಪನಿಯ ಒಂದು ಬೈಸಿಕಲ್ ಏರ್ ಪಂಪ್ ಆಗಿದೆ. ಇದಕ್ಕೆ ಮಲ್ಟಿಪಲ್ ನೋಸಲ್ಗಳಿವೆ, ಇಲ್ಲಿ ನೀವು ನೋಡ್ಬೋದು. ಈ ಪಂಪನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಬೈಸಿಕಲ್ ಬೈಕಿಗೂ ಕೂಡ ಹವಾವನ್ನು ಭರ್ತಿ ಮಾಡಬಹುದು, ದೊಡ್ಡ ಬೈಕ್ಗಳಿಗೆ ಮಾಡಬಹುದು, ಇವನ್ ಕಾರ್ಗಳಿಗೂ ಕೂಡ ಎಮರ್ಜೆನ್ಸಿ ಟೈಮಲ್ಲಿ ನೀವು ಇದರಿಂದ ಏರ್ ಫಿಲ್ ಮಾಡಬಹುದು. ಸೊ ಇದನ್ನಂತೂ ನೀವು ಸೈಕಲ್ನ ಜೊತೆಗೆ ತೆಗೆದುಕೊಂಡು ಕ್ಯಾರಿ ಮಾಡೋಕ್ಕಾಗದೇ ಇದ್ದರೂ ಕೂಡ ಮನೆಯಲ್ಲಾದರೂ ಇಡಬಹುದು. ಯೂಸ್ಫುಲ್ ಆಗಿರುವ ಒಂದು ಎಕ್ಸೆಸರಿ ಆಗಿದೆ. ಇದೇನು ಬೈಸಿಕಲ್ ಏರ್ ಪಂಪ್ ಇದೆಯಲ್ಲ, ಇದರ ಪ್ರೈಸ್ ಎಷ್ಟಿದೆಯಪ್ಪ ಅಂತಂದರೆ ಕೇವಲ 300 ರೂಪಾಯಿ. ನಾರ್ಮಲ್ ತೊಗೊಂಡ್ರೆ 100ಅಲ್ಲಿ ಬರುತ್ತೆ. ಸ್ವಲ್ಪ ಇದು ಮೆಟಲ್ ಸ್ಟ್ಯಾಂಡ್ ಇರೋದ್ರಿಂದ 300 ರೂಪಾಯಿ ಆಗ್ತಾಯಿದೆ ಅಷ್ಟೇ. ಎಕ್ಸೆಸರಿ ನಂಬರ್ 9 ಆಯಿಲ್ ಕ್ಯಾನ್. ನಿಮ್ಮ ಸೈಕಲ್ಗೆ ನೀವು ರೆಗ್ಯುಲರ್ ಆಗಿ ಆಯಿಲಿಂಗ್ ಮಾಡಬೇಕು ಮತ್ತು ಸರ್ವಿಸಿಂಗನ್ನು ಮಾಡಿಸ್ತಲೇ ಇರಬೇಕು. ನೀವು ಟೈಮ್ ಟು ಟೈಮ್ ಇದರ ಕೇರನ್ನು ತೆಗೆದುಕೊಳ್ಳದಿದ್ದರೆ ಇದು ಖರಾಬ್ ಆಗುತ್ತೆ, ಜಾಸ್ತಿ ರಿಪೇರಿ ಬರುತ್ತೆ. ರಿಪೇರಿ ಬಂದರೆ ನಿಮಗೆ ಖರ್ಚಾಗತ್ತೆ. ಸೊ ಹೀಗಾಗಿ ನಾನು ಈ ಆಯಿಲ್ ಕ್ಯಾನನ್ನು ಖರೀದಿ ಮಾಡಿರುವೆ. ಸೊ ನೀವು ಕೂಡ ಇಂಥದ್ದೊಂದು ಆಯಿಲ್ ಕ್ಯಾನನ್ನು ಖರೀದಿ ಮಾಡಿ. ಇದೇನು 10 ರೂಪಾಯಿಗೆ ಬರುತ್ತೆ, ಆಫ್ಲೈನ್ ಮಾರ್ಕೆಟಲ್ಲೂ ಬರುತ್ತೆ, ಆನ್ಲೈನಲ್ಲಿ ಹುಡ್ಕೋ ಏನು ಅವಶ್ಯಕತೆ ಇಲ್ಲ, ಸರಿನಾ? ಮತ್ತು ರೆಗ್ಯುಲರ್ ಆಗಿ ಚೈನಿಗೆ ಮತ್ತು ಎಲ್ಲೆಲ್ಲಿ ಜಾಯಿಂಟ್ಸ್ಗಳಿವೆ ಅಲ್ಲ, ಅಲ್ಲಿ ಆಯಿಲಿಂಗನ್ನು ಮಾಡಿ. ನಿಮ್ಮ ಬೈಸಿಕಲ್ ಬೈಕನ್ನು ಎನಿ ಟೈಮ್ ಫಿಟ್ ಆ್ಯಂಡ್ ಆ್ಯಕ್ಟಿವ್ ಕಂಡೀಷನ್ನಲ್ಲಿ ಇಟ್ಕೊಳ್ಳಿ. ಅಂದ್ರೇ ಇದು ಜಾಸ್ತಿ ದಿನ ನಿಮ್ಮ ಜೊತೆಗೆ ಬರುತ್ತೆ ಮತ್ತು ನೀವು ಕೂಡ ಇದ್ರ ಮೇಲೆ ಸೇಫ್ ಆಗಿರ್ತೀರ. ಎಕ್ಸೆಸರಿ ನಂಬರ್ 10 ಹೆಲ್ಮೆಟ್ ಆ್ಯಂಡ್ 1 ಗುಡ್ ರನ್ನಿಂಗ್ ಶೂಸ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಒಂದೊಳ್ಳೆ ಹೆಲ್ಮೆಟನ್ನು ಖರೀದಿ ಮಾಡಬಹುದು. ನಿಮ್ಮ ಆಪ್ಷನ್ ಅದು. ನಾನಂತೂ ಅಷ್ಟೇನು ಫಾಸ್ಟಾಗೇನು ಡ್ರೈವ್ ಮಾಡ್ತಾಯಿಲ್ಲ. ನನ್ನ ಸೇಫ್ಟಿಯೊಂದಿಗೆ ನಾರ್ಮಲ್ 20-30 ಸ್ಪೀಡಲ್ಲೇ ಡ್ರೈವ್ ಮಾಡುವೆ. ಯಾಕಂದರೆ ನೀವು ನೋಡ್ಬೋದು ನನ್ನ ವೇಟ್ ಕೂಡ ಜಾಸ್ತಿ ಇದೆ. ಆದರೂ ಕೂಡ ನಾನು ಹೆಲ್ಮೆಟನ್ನು ಆರ್ಡ್ರ್ ಮಾಡಿರುವೆ. ನಾನೇನು ಅಷ್ಟು ಫಾಸ್ಟಾಗಿ ಡ್ರೈವ್ ಮಾಡದೇ ಇದ್ದರೂ ಇರಲಿ ಸೇಫ್ಟಿಗೆ ಅಂಥೇಳಿ ಹೆಲ್ಮೆಟ್ ಆರ್ಡ್ರ್ ಮಾಡಿರುವೆ. ಮತ್ತು ಮತ್ತೊಂದು ಸೆಟ್ಟು ರನ್ನಿಂಗ್ ಶೂಗಳನ್ನು ಕೂಡ ಆರ್ಡ್ರ್ ಮಾಡಿರುವೆ. ಇಲ್ಲಿ ನೀವು ನೋಡ್ಬೋದು, ಈಗ ನಾನು ಈ ಶೂ ಹಾಕ್ಕೊಂಡಿದ್ದೀನಲ್ಲ, ಇದು ಏಷಿಯನ್ ಕಂಪನಿಯ ರನ್ನಿಂಗ್ ಶೂಸ್ಗಳಾಗಿವೆ.
ಸೊ ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆ ಶೂಗಳನ್ನು ಕೂಡ ಧರಿಸಿದರೆ ನೀವು ಸೇಫ್ ಆಗಿರ್ತೀರ. ಅಂದರೆ ನಿಮಗೆ ಪೆಡ್ಲಿಂಗ್ ಮಾಡುವಾಗಲೂ ಕೂಡ ಒಂದು ಕಂಫರ್ಟೆಬಿಲಿಟಿ ಬರುತ್ತೆ, ಮತ್ತು ಹೆಲ್ಮೆಟ್ ಇದ್ದರೆ ಸೇಫ್ಟಿಗೆ ಬರುತ್ತೆ. ಇದರ ಜೊತೆಗೆ ನೀವು ನಿಮ್ಮ ಗ್ಲೋವ್ಸ್ಗಳನ್ನು ಖರೀದಿ ಮಾಡಬಹುದು, ಇಲ್ಲವೇ ಹ್ಯಾಂಡ್ ಪ್ಯಾಡ್ಗಳನ್ನು, ಲೆಗ್ ಪ್ಯಾಡ್ಗಳನ್ನು ಖರೀದಿ ಮಾಡ್ಬೋದು. ಈ ರೀತಿ ನಿಮಗೆ ಏನೇನು ಬೇಕಂತ ಅನಿಸುತ್ತಲ್ಲ ಅವುಗಳನ್ನು ಎಕ್ಸೆಸರೀಸ್ಗಳ ರೂಪದಲ್ಲಿ ಖರೀದಿ ಮಾಡಬಹುದು. ಈ 10 ಎಕ್ಸೆಸರೀಸ್ಗಳು ನಿಮ್ಮ ಬೈಸಿಕಲ್ ಬೈಕ್ನ ಜೊತೆಗೆ ಇರಲೇಬೇಕು. ಇದರಲ್ಲಿರುವ ಫಸ್ಟಿಗೆ ನಾನು ಹೇಳಿದ್ನಲ್ಲ, ಬೆಲ್ಲು ಮತ್ತು ರಿಫ್ಲೆಕ್ಟ್ರು, ಈ ಲಾಕು, ವಾಟರ್ ಬಾಟಲ್ ಕೇಜ್ ಪ್ಲಸ್ ವಾಟರ್ ಬಾಟಲ್ಲು, ಇವು ಬೈ ಡಿಫಾಲ್ಟಾಗಿ ನನಗೆ ಫ್ರೀಯಾಗಿ ಬಂದಿವೆ. ಅಂದರೆ ಈ ಹರ್ಕ್ಯುಲಸ್ ಸೈಕಲ್ನ ಜೊತೆಗೇ ಈ 4 ಎಕ್ಸೆಸರೀಸ್ಗಳು ಫ್ರೀಯಾಗಿ ಬಂದಿವೆ. ಇನ್ನು ಮಿಕ್ಕಿದ್ದನ್ನು ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿರುವೆ. ಸೊ ಈ ಎಲ್ಲ ಎಕ್ಸೆಸರೀಸ್ಗಳ ಡೀಟೇಲ್ಸು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸನ್ನು ಓದಿ ಮತ್ತು ನಿಮ್ಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿ ತನಕ ಟೇಕ್ केयर, ऑल द वेरी बेस्ट, थैंक यू सो मच. हाय, यदि आप टाइम मैनेजमेंट स्किल्स को, मनी मैनेजमेंट स्किल्स को और बिजनेस स्किल्स को सीखना चाहते हैं तो आप www.roaringbusinessschool.com को विजिट कीजिए और सीखिए.